ನಮ್ಮೆಲ್ಲರ ದೇಹವನ್ನು ದೇವಾಲಯ ಮಾಡಿದ ಮತ್ತು ಧ್ಯಾನವೆಂಬ ಅಮೃತಧಾರೆ ನಡೆಸಿದ ನಮಗೆಲ್ಲ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ಹಾಗೂ ಕರ್ಣಮನವರಿಗೆ ನನ್ನ ಅನಂತ ಕೋಟಿ ನಮನಗಳು. ಮಾತಾಪಿತೃಗಳಿಗೆ ಅನಂತ ಕೋಟಿ ನಮನಗಳು. ಇಲ್ಲಿ ವೇದಿಕೆಯಲ್ಲಿರತಕ್ಕ ಗಣ್ಯ ವ್ಯಕ್ತಿಗಳಿಗೆಲ್ಲ ನನ್ನ ಅನಂತ ಕೋಟಿ ನಮನಗಳು. ನನ್ನ ಯಜಮಾನರಾದ ಶ್ರೀ ಶಂಕರಯ್ಯರವರಿಗೆ ಅನಂತ ಕೋಟಿ ನಮನಗಳನ್ನು ನಾನು ಸಲ್ಲಿಸಲೇಬೇಕು. ಸದಾ ಈ ಕೆಲಸ ಮಾಡಲು ಸದಾ ನನ್ನ ಬೆನ್ನ ಹಿಂದು ಅವರಿದ್ದಾರೆಂದು ಭಾವಿಸುತ್ತೇನೆ. ಅವರ ಚೈತನ್ಯಕ್ಕೆ ಇನ್ನೊಮ್ಮೆ ನಮನಗಳು. ಇಲ್ಲಿ ಸೇರಿರುವ ನನ್ನ ಎಲ್ಲ ಆತ್ಮಬಂಧುಗಳಿಗೆ ಅನಂತ ಕೋಟಿ ನಮನಗಳು. ಈ ವೈಶಾಖದ ದಿನ, ಪಿರಮಿಡ್ ಓಪನ್ ದಿನ, ನಿಮ್ಮೆಲ್ಲರ ಜೊತೆ ನಾನಿರುವುದು ನನ್ನ ಅತ್ಯಂತ ಈ ದಿನ ಸೌಭಾಗ್ಯದ ದಿನ. ಇದು ನನ್ನ ಅಮೂಲ್ಯವಾದ ದಿನ. ಈಗ ನಾನು ಹೇಗೆ ಧ್ಯಾನಕ್ಕೆ ಬಂದೆ ಅಂತ ಹೇಳುತ್ತೇನೆ. 66ನೇ ವರ್ಷದವರೆಗೂ ನಾನು ಚೆನ್ನಾಗಿದ್ದೆ. 66ನೇ ವರ್ಷದಲ್ಲಿ ನನಗೆ ಅಪ್ಪಳಿಸಿತು ಒಂದು ದೊಡ್ಡ ರೋಗ, ಅದೇ ಕ್ಯಾನ್ಸರ್. ಅದರಿಂದ ಆ ಸಮಯದಲ್ಲಿ ಕರೋನಾ ಪೀರಿಯಡ್. ಆದರೂ ಕರೋನಾವನ್ನು ಲೆಕ್ಕಿಸದೆ ನನ್ನ ತಂಗಿ, ತಮ್ಮಂದಿರು, ಅವರ ಹೆಂಡಿರು, ನನ್ನ ಅತ್ತೆಯ ಮಕ್ಕಳು, ನನ್ನ ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಸೇರಿ ನನ್ನನ್ನು ಉಳಿಸಿದ್ದಾರೆ. ಇದರಲ್ಲಿ ಶಂಕರ್ ಹಾಸ್ಪಿಟಲ್ ಅವರ ಡಾಕ್ಟರ್ ಪಾತ್ರವೂ ಇದೆ. ಅವರನ್ನು ನಾನು ಸ್ಮರಿಸುತ್ತೇನೆ. ಅಲ್ಲಿ ಎಲ್ಲರೂ ಒಳ್ಳೆಯ ಡಾಕ್ಟರ್ಗಳು. ಅಂತೂ ನಾನು ಬದುಕಿ ಬರುವುದಿಲ್ಲ ಅಂತ ತಿಳಿದಿದ್ದೆ, ಆದರೆ ಬದುಕಿ ಬಂದೆ. ಆಮೇಲೆ ಒಂದಾದ ಮೇಲೆ ಒಂದು ಕಾಯಿಲೆಗೆ ತುತ್ತಾದೆ. ಕೆಮ್ಮು, ಅಸ್ತಮ, ಹೀಗೆ ಎಲ್ಲವೂ ಬಚಾವಾಗ್ತಾ ಬಂದು ಈ 1 ವರ್ಷದ ಹಿಂದೆ ನನಗೆ ಇನ್ನೊಂದು ದೊಡ್ಡ ರೋಗ ಬಂತು. ಮೋಸ್ಟ್ಲಿ ಇವಳು ಯಾವ್ದು ಮಾಡಿದ್ರು ಇವಳು ಆಧ್ಯಾತ್ಮಿಕಕ್ಕೆ ಬರಲ್ಲ, ಇದನ್ನಾರು ಕೊಟ್ಟು ನೋಡೋಣ ಎಂದು ನನ್ನ ಕಿಡ್ನಿ ಪ್ರಾಬ್ಲಮ್ ಬಂತು. ಆವಾಗ ನನಗೆ ಇದರಲ್ಲಿ ಎಲ್ಲದರಿಂದನೂ ಬದುಕಿ ಬಂದೆ, ಆದರೆ ಇದರಿಂದ ನಾನು ಬದುಕುವುದು ಕಷ್ಟ ಅಂತ ತಿಳಿಯಿತು ನನಗೆ. ಆವಾಗ ನನ್ನ ತಂಗಿ ಹೇಳುತ್ತಿದ್ದಳು, ಧ್ಯಾನ ಮಾಡು ಅಕ್ಕ, ಧ್ಯಾನ ಮಾಡು ಎಂದು. ಸರಿ, ಇವಳು ಧ್ಯಾನ ಹೇಳ್ತಾಳೆ. ಈ ಚನ್ನಪಟ್ಟಣದಲ್ಲಿ ಎಲ್ಲಿದೆ ಧ್ಯಾನ? ಎಲ್ಲೂ ಇಲ್ಲ ಕಣೆ, ಇಲ್ಲಿ ಧ್ಯಾನ ಅಂತ ಹೇಳ್ತಿದ್ದೆ. ಆದರೂ ನಾನು 30 ವರ್ಷದ ಕೆಳಗೆ ಧ್ಯಾನ, ಯೋಗ, ಪ್ರಾಣಾಯಾಮ ಎಲ್ಲ ಕಲ್ತಿದ್ದೆ. ಆದರೆ ಆ ಧ್ಯಾನ ಅಂದರೆ ಏನೋ ತೋಟದಲ್ಲಿ ಹೋಗಿ ಅದು ಅಂತೆಲ್ಲ ಹೇಳ್ತಾ ಇದ್ರು. ಅದು ಹೇಗೆ ಧ್ಯಾನ ಆಗುತ್ತೆ ಅಂತ ನನ್ನ ಮನಸ್ಸಲ್ಲಿ. ನಾನು ಸಿದ್ಧ ಸಮಾಧಿ ಯೋಗವನ್ನು ಕಲ್ತಿದ್ದೆ, ಆದರೆ ಅದರಲ್ಲೂ ಧ್ಯಾನ ಇತ್ತು, ಅದ್ರ ಮುಂದುವರಿಸ್ತಿಲ್ಲ. ಸರಿ, ನಾನು ನಮ್ಮ ತಂಗಿ ಒಂದಿನ ಹೀಗೆ ಯಾವಾಗಲೂ ನಾನು ಇದು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಏನು ಬರೀ ಸೀರೆ ನೋಡೋದು, ಅಡುಗೆ ನೋಡೋದು ಮಾಡ್ತಾ ಇದ್ದೆ. ಒಂದಿನ ಸರಿ ಹೀಗೆ ನೋಡ್ತಾ ಇರುವಾಗ ಧ್ಯಾನ ಇಂದ ನೀನು ಡಾಕ್ಟರ್ ಮನೋರಮ ಅಂತ ಬಂತು. ಅಯ್ಯೋ, ಯಾರೋ ಡಾಕ್ಟ್ರೇ ಹೇಳ್ತಾ ಇದ್ದಲ್ಲ ಅಂತ ಅದರೊಳಗೆ ಹೋದೆ ನಾನು. ಹೋದಾಗ ಅದರಲ್ಲಿ ಆನಾಪಾನಾಸತಿ, ಪತ್ರಿಜಿ, ಹೀಗೆ ಹೆಸರೆಲ್ಲ ಕೇಳಿದೆ. ಅಯ್ಯೋ, ಈ ಹೆಸರು ಎಷ್ಟು ಚೆನ್ನಾಗಿದೆ, ಪತ್ರಿಜಿ, ಆನಾಪಾನಾಸತಿ, ಡಾಕ್ಟರ್ ಮನೋರಮ. ಆ ಹೆಸರು ನನಗೆ ಅಟ್ರಾಕ್ಟ್ ಆಯಿತು ನಿಜ ಅಂದರೆ. ಮತ್ತು ಮನೋರಮ ಅವರಿಗೆ ವಾಸಿಯಾಗಿರುವ ಕಾಯಿಲೆಯನ್ನೆಲ್ಲ ಕೇಳಿಕೊಂಡು ನಾನು ಒಂದೇ ಧ್ಯಾನ ಕೂತ್ಕೊಂಡೆ. 10 ನಿಮಿಷ ಧ್ಯಾನ ಮಾಡಿದೆ. ಅದು 10 ನಿಮಿಷ ಧ್ಯಾನ ಮಾಡಿದ್ದು 1 ಅವರ್ ಧ್ಯಾನ ಮಾಡಿದಂಗೆ ಆಯಿತು ನನಗೆ. ಹೀಗೆ ಈ ಟೈಮಲ್ಲೇ ಬಂದೆ. ಹೋದ ವರ್ಷ ಬುದ್ಧ ಪೂರ್ಣಿಮೆ 23ಕ್ಕಾಗಿತ್ತು, ಮೇ 23. ಸರಿ, ಆ ದಿನ ನಾನು ಎಲ್ಲರೂ ಕೂತ್ಕೋತಾರಲ್ಲ, ನಾನು ಕೂತ್ಕೋಬೇಕು, ಒಂದು ಗಂಟೆ ಕೂತ್ಕೊಳ್ಳೋಣ ಅಂತ ಅಷ್ಟೊತ್ತಿಗೆ ಸಂಗೀತನೂ ಸಿಕ್ತು, ಫ್ಲೂಟ್ ಮೆಡಿಟೇಷನ್ ಸಿಕ್ತು ನನಗೆ, ಎಲ್ಲ ಯೂಟ್ಯೂಬಲ್ಲೇ ಸಿಕ್ತು. ಸರಿ, ಕೂತ್ಕೊಂಡೆ, ಧ್ಯಾನ ಮಾಡಿದೆ, ಚೆನ್ನಾಗಾಯಿತು. ಅಷ್ಟರಲ್ಲೇ ಒಂದು 8 ದಿನದಲ್ಲೇ ನನಗೆ ಧ್ಯಾನ ಅಂದರೆ ಏನೋ ಒಂಥರ ಇದರಲ್ಲಿ ಬರೀ ರೋಗವಾಸಿ ಆಗೋದು ಒಂದೇ ಅಲ್ಲ, ಏನೋ ಇದೆ ಹೇಳೋದು ಗೊತ್ತಾಯಿತು. ಆದರೆ ಮೊನ್ನೆ ಒಂದು ಸ್ಪೀಚಲ್ಲಿ ಹೇಳಿದರು ಡಾಕ್ಟರ್ ಮನೋರಮ ಅವರು, ಆ ಒಂದು ಅನುಭವನೇ ಮುಕ್ತಿ ಅಂತ. ಆ ಒಂದು 7ನೇ ದಿನ ಆಗುವ ಅನುಭವವೇ ಮುಕ್ತಿ ಅಂತ ಆಯ್ತಾ. ಅದು ನನಗೆ ಖುಷಿ ಆಯಿತು. ಆಮೇಲೆ ಈ ಸ್ಪೀಚಲ್ಲೇ ಕೇಳಿದೆ, ಧ್ಯಾನ ಮುಕ್ತಿ ಅಂತ. ಅಯ್ಯೋ, ನನಗೆ ಮುಕ್ತಿ ಸಿಗ್ತಾ ಇದೆಯಲ್ಲ ಅಂತ, ಅದು ಇನ್ನೂ ಖುಷಿಯಾಗಿತ್ತು. ರೋಗ ವಾಸಿ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಿಗೆ ನನಗೆ ಮುಕ್ತಿ ಸಿಗ್ತದಿಲ್ಲ ಹೇಳೋದೊಂದು ತುಂಬ ಇದಿತ್ತು. ಸರಿ, ಅದನ್ನು ಗಟ್ಟಿ ನಾನು ಹಿಡ್ಕೊಂಡೆ. ಸರಿ, ಇಷ್ಟೊತ್ತಿಗೆಲ್ಲ ನಾನು ಆ ಕಿಡ್ನಿ ಪ್ರಾಬ್ಲಮಿಂದ ನಾನು ಡಯಾಲಿಸಿಸ್ಗೆ ಹೋಗ್ಬೇಕಾಗಿತ್ತಿಲ್ಲ 1 ವರ್ಷಕ್ಕೆ. ಆದರೆ ನಾನಿವತ್ತು ಅದನ್ನು ಅಲ್ಲೇ ತಡೆ ಹಿಡಿದು
ಬಾರ್ಡ್ರಿಗೆ ಬಂದಿದ್ದೀನಿ, ಬಾರ್ಡ್ರಲ್ಲಿ ಇದ್ದೀನಿ. ಸ್ವಲ್ಪ ಕಷಾಯನೂ ಕುಡಿತಾ ಇದ್ದೀನಿ, ಡಾಕ್ಟರ್ S.N. ರಾಜ್ ಅಂತ ಅವರದ್ದು ಸ್ವಲ್ಪ. ಜೊತೆಗೆ ಧ್ಯಾನ, ಸ್ವಲ್ಪ ಮುದ್ರೆನೂ ಮಾಡ್ತಾ ಇದ್ದೀನಿ, ಮುದ್ರೆನೂ ಇದೆ ನನ್ನ ಹತ್ರ, ಸ್ವಲ್ಪ ಮುದ್ರೆನೂ ಮಾಡ್ತೀನಿ ನಾನು. ಆಯಿತು. ಈ ಧ್ಯಾನ ಹೇಗೆ ಸಿಕ್ತು, ಡಾಕ್ಟರ್ ಮನೋಹರ್ ಸಿಕ್ತಲ್ಲ, ಈ ಧ್ಯಾನ ಕೇಂದ್ರ ಹೇಗಾಯಿತು ಅದೊಂದು ಸ್ವಲ್ಪ ಹೇಳ್ತೀನಿ. ಹೀಗೆ ಒಂದು ಸತಿ ಒಂದೆರಡು ತಿಂಗಳು ಬಿಟ್ಟು ನಾನು 1 ತಿಂಗಳು ಬಿಟ್ಟು ರಾಮನಗರದಲ್ಲಿ ಒಂದು 110 ವರ್ಷದ ಯೋಗಿ ಬಂದಿದ್ದು. ಆವಾಗ ಹಾರೋಹಳ್ಳಿ ಭಾಗ್ಯಮ್ಮ ಅನ್ನೋರು ಹೋಗಿ ಅಂದರು. ಇಲ್ಲ ನಾನು ಹೋಗಲ್ಲ ರೀ, ಜಾಗೆಲ್ಲ ತುಂಬಿಸಿಟ್ಕೊಂಡಿದ್ದೆ ಬೆಂಗಳೂರಿಗೆ ಚೆಕಪ್ ಹೋಗಲಿಕ್ಕೆ. ಇಲ್ಲ ನಾನು ಹೋಗಲ್ಲ ಅಂದೆ. ಇಲ್ಲ ನೀವು ಹೋಗಿ ಅವ್ರನ್ನ ನೋಡಬೇಕು, ಹೋಗಿ ರಾಮನಗರ ಪಿರಮಿಡ್ ನೋಡ್ದಂಗೂ ಆಗುತ್ತೆ, ಹೋಗಿ ಅಂತ ಹೇಳಿದರು. ಸರಿ ನಾವು ಬ್ಯಾಗ್ ಹೊತ್ಕೊಂಡು ಹೋದ್ವಿ ಆಯಿತು. ಸರಿ, ಅಲ್ಲಿ ರಾಘವೇಂದ್ರ ಅವರ ಪರಿಚಯ ಆಯಿತು ನನಗೆ. ಅವರು ಉಡುಪಿಯವರಾಗಿದ್ದರು, ಉಡುಪಿ ಭಾಷೆ ಎಲ್ಲ ಮಾತಾಡ್ತಾಯಿದ್ರು. ಸರಿ, ಅವ್ರ ಪರಿಚಯ ಮಾಡಿಕೊಂಡೆ. ಸರಿ, ಅವ್ರ ನಂಬರ್ ತೊಗೊಂಡು ಬಂದುಬಿಟ್ಟೆ. ನಾನು ಅವತ್ತು ಬಂದು ಯಾವಾಗಲೂ ಒಂದು ಯೂಟ್ಯೂಬ್ ನೋಡೋದು, ನಾನು ಅಲ್ಲಿಂದ ಟಿ ವಿ ನೋಡೋದು ಬಿಟ್ಬಿಟ್ಟು ಬರೀ PMC ನೋಡೋದು. ಅಷ್ಟೊತ್ತಿ ಇದು ಬುದ್ಧ ಪೂರ್ಣಿಮೆ ಆಗಿತ್ತಲ್ಲ, ಈ ಎಲ್ಲ ಸ್ಪೀಚು ಕೇಳಿದ್ದೀನಿ ನಾನು. ಪ್ರೇಮ್ನಾಥ್ ಸರ್ ಸ್ಪೀಚು, ಮತ್ತು ಸುರೇಶ್ ಕಲ್ಬುರ್ಗಿ ಅವ್ರ ಸ್ಪೀಚು, ಎಲ್ಲ ಸ್ಪೀಚು ಕೇಳಿದ್ದೀನಿ. ಅಷ್ಟು ಅದನ್ನೇ ಕೇಳೋದನ್ನೇ ಕೆಲಸ ನನಗೆ, ಬೆಳಗಿನ ಸಂಜೆವರೆಗೆ ಅದನ್ನೇ ಮಾಡ್ಕೊಂಡಿದ್ದೆ. ಆಮೇಲೆ ಸರಿ, ಅಲ್ಲಿ ರಾಘವೇಂದ್ರ ಅವರಿಗೆ ನಾನು ಡೈಲಿ ಮಾತಾಡ್ತಾ ಇದ್ದೆ, ಈ ಸ್ಪೀಚ್ ಕೇಳೋದು, ಅದ್ರದ್ದು ಹೇಳೋದು, ಇದು ಮಾಡೋದು ಮಾಡ್ಕೊಂಡಿದ್ದೆ. ಅವಾಗ ಒಂದು ದಿನ ರಾಘವೇಂದ್ರ ನಮ್ಮನೆ ಕರಿತಾನೆ ಇದ್ದೆ. ಅವರು ರಾಮನಗರಕ್ಕೆ ಬಂದೆ, ಇವತ್ತು ಬರ್ತೀನಿ ನಿಮ್ಮ ಮನೆಗೆ, ಯಾರನ್ನಾರು ಧ್ಯಾನಕ್ಕೆ ಕರೀ, ಧ್ಯಾನಕ್ಕೆ ಯಾರು ಇಲ್ಲಿ ಬರಲ್ಲ ರೀ ಅಂತ ಹೇಳಿದೆ ನಾನು. ಆದರೂ ಸರಿ, ಅವ್ರು ಬಂದರು. ಬರೋ ಟೈಮಿಗೆ ನಾನು ಊರೊಳಗೆಲ್ಲ ಹೋಗಿ ಕರೆದು ಬಂದರು. ಒಂದು 10 ಜನ ಬಂದರು. ಸರಿ, ಅವತ್ತಿಂದಲೇ ನಮ್ಮ ಮನೇಲಿ 48 ದಿವಸ ಮಂಡಲ ಧ್ಯಾನ ಶುರುವಾಯಿತು. ಮಂಡಲ ಧ್ಯಾನದಲ್ಲಿ ಅದ್ಭುತ ರಿಸಲ್ಟು ಬಂತು. ಆಮೇಲೆ ನನ್ನ ರಿಸಲ್ಟು ಚೆನ್ನಾಗಾಯಿತು. ತುಂಬ ಜನಕ್ಕೆ ಹಾರ್ಟ್ ಪೇಷಂಟ್ ಇದ್ದರು, ಶ್ವಾಸಕೋಶದ ಪೇಷಂಟ್ ಇದ್ದರು, ಕಾಲು ನೋವಿನ ಪೇಷಂಟ್, ಎಲ್ಲರೂ ಗುಣ ಆಗಿದ್ದಾರೆ. ಆದರೆ ಇವತ್ತು ಬಂದಿಲ್ಲ ಅಂದರೆ ಊರಲ್ಲಿ ಒಂದು 2 ಮದುವೆಗಳಿದೆ. ಇದ್ರ 50 ಮನೆ ನಾನೇ ಖುದ್ದಾಗಿ ಕರೆದಿದ್ದೀನಿ ಹೋಗಿ. 3 ದಿನ ಟೈಮ್ ತೊಗೊಂಡು ನಂಗೆ ಇವತ್ತು ಇನ್ನೊಂದಿತ್ತು, ಅನಿಮಿಯಾ ಆಗಿತ್ತು, ಹಿಮೋಗ್ಲೋಬಿನ್ ಕಡಿಮೆ ಇತ್ತು. ಅದು ಕೂಡ ಧ್ಯಾನದಲ್ಲಿ 7.5 ಇರೋದು 11 ಆಗಿದೆ. ಅದೊಂದು ಇಂಪಾರ್ಟೆಂಟ್ ವಿಷಯ, ಹೇಳಲೇಬೇಕು. ಯಾರು ಮಾತ್ರೆ ತಗೊಳಕ್ ಹೋಗಬೇಡಿ, ಹಿಮೋಗ್ಲೋಬಿನ್ ನಿಜವಾಗೂ ಜಾಸ್ತಿ ಆಗುತ್ತೆ ಧ್ಯಾನದಿಂದ. ಅಸ್ತಮ ಇತ್ತಲ್ಲ, ಅಸ್ತಮನೂ ನನಗೆ ಇದಾಯಿತು, ಚೆನ್ನಾಗಾಯ್ತು, ಕಡಿಮೆ ಆಯಿತು, ಹುಷಾರಾಯಿತು. ಆಮೇಲೆ ಸರಿ, ಅವ್ರು ಬಂದಾಗ ಮಂಡಲ ಧ್ಯಾನ ಶುರುವಾಯ್ತಲ್ಲ, ಮಂಡಲ ಧ್ಯಾನ ಶುರುವಾದಾಗ ರಾಮನಗರದಿಂದ ನಮ್ಮ ಕೃಷ್ಣಪ್ಪ ಗುರುಗಳು ಡೈಲಿ ಕರ್ಕೊಂಬರೋರು, ಯಾರನ್ನಾರು ಕರ್ಕೊಂಬಂದು ಅನುಭವ ಹಂಚಿಕೆ ಮಾಡಿಸೋರು. ಅದರಿಂದ ನಾನು ತುಂಬ ತಿಳ್ಕೊಂಡ್ವಿ. ಆವಾಗ ಪಿರಮಿಡ್ ಬಗ್ಗೆ ಅವ್ರು ಹೇಳೋರು, ಪಿರಮಿಡ್ ಎನರ್ಜಿ, ಪಿರಮಿಡ್ ಬಗ್ಗೆ ಹೇಳೋರು. ಅಷ್ಟೊತ್ತಿಗೆ ಅದಾದ್ಮೇಲೆ ನಾನು ಇನ್ನೊಂದೆರಡು ಸ್ಪೀಚ್ ಕೇಳಿದೆ. ಡಾಕ್ಟರ್ ಕೃಷ್ಣಮೂರ್ತಿ CS ಮತ್ತು ಉಮಾ ಅಂತ ಅವ್ರ ಸ್ಪೀಚ್ಗಳನ್ನು ಕೇಳಿದೆ ಪಿರಮಿಡ್ ಎನರ್ಜಿಗಳ ಬಗ್ಗೆ. ಭೂಮಿಗೆ ಒಳ್ಳೆಯದು, ಹಾಗೆ ಈಗ ಪ್ರಕೃತಿಗೆ ಒಳ್ಳೆಯದು. ಸುತ್ತ ಈ ಪ್ರೇಮ್ನಾಥ್ ಸರ್ ಹೇಳ್ದಂಗೆ 8 ಕಿಲೋಮೀಟರ್ ಅಷ್ಟು ದೂರ ಇಂಥ ಪಿರಮಿಡ್ ಹರಡುತ್ತೆ ಶಕ್ತಿಯನ್ನು ಎಲ್ಲ ಕೇಳಿಕೊಂಡೆ. ಮತ್ತು ಈ 48 ಮಂಡಲ ಧ್ಯಾನ ಮುಗಿದ ಮೇಲೆ ನೀವೆಲ್ಲ ನಿಮ್ಮ ಮನೆಯಲ್ಲಿ ಧ್ಯಾನ ಮಾಡ್ಕೊಡಿ, ಇಲ್ಲ 8 ದಿನ ಒಬ್ಬೊಬ್ಬರ ಮನೆಯಲ್ಲಿ ಮಾಡಿ ಅಂತಂದೆ. ನನಗೂ ಸ್ವಲ್ಪ ತಿರುಗಾಟ ಜಾಸ್ತಿ ಇತ್ತು. ಆವಾಗ ಅವರೆಲ್ಲ ನಿಮ್ಮ ಮನೆಗೆ ಬರ್ತೀನಿ ಅಂತಂದರು. ನಾನು 20 ದಿವಸ ಗ್ಯಾಪ್ ಕೊಟ್ಟು ಮತ್ತೆ ನಮ್ಮ ಮನೆಯಲ್ಲೇ ಧ್ಯಾನ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ಸತತವಾಗಿ ಧ್ಯಾನ ನಡೀತಾ ಬರ್ತಾ ಇದೆ ನಮ್ಮ ಮನೆಯಲ್ಲಿ. ಅದೇ ರೀತಿ ಇವರು ಒಂದು ದಿವಸ ಕೃಷ್ಣಪ್ಪ ಸರ್ ಬಂದು ನಿಮ್ಮ ಮನೆ ಧ್ಯಾನ ಕೇಂದ್ರ ಮಾಡೋಣ ಅಂದರು. ಸರಿ, ಫಸ್ಟ್ ಬೇಡ ಅಂದರೆ ಆದರೂ ಎಸ್ ಅಂತ ಒಪ್ಕೊಂಡೆ. ಧ್ಯಾನ ಕೇಂದ್ರ ಆಯಿತು ಅಲ್ಲಿಂದ. ಆಮೇಲೆ ಸರಿ, ನಾನು ಮನೆಯಲ್ಲಿ ಡೈಲಿ ಯಾವಾಗಲೂ ಜಾಸ್ತಿ ಇರುವುದರಿಂದ ಸರಿ, ನಾನು ಒಂದು ಪಿರಮಿಡ್ ಮಾಡೋಣ ಅಂತ ಹೇಳ್ತೀನಿ. ಮತ್ತು ಹೇಗೂ ಪಿರಮಿಡ್ ಶಕ್ತಿ ಇಷ್ಟೊಂದು ಇದೆಯಲ್ಲ, ಒಂದು ಪಿರಮಿಡ್ ಮಾಡೋಣ ಅಂತ ಹೇಳ್ತೀನಿ. ಮತ್ತು ಕೇಳಿದೆ ಕೃಷ್ಣಪ್ಪ ಸರ್ ಎಷ್ಟಾಗುತ್ತೆ ಕೇಳಿದೆ. ನಂದು ಮೊದಲು ಕಾಂಪೌಂಡ್ ಗೋಡೆ ಇರುತ್ತೆ, ಕಾಂಪೌಂಡು ಇದಿರುತ್ತಲ್ಲ ಗೋಡೆ, ಅದ್ರಲ್ಲಿ ಕಟ್ ಮಾಡೋಣ, ಒಂದು ಸೀಟ್ ಹಾಕೋಣ ಅಂತ ಇತ್ತು. 50,000 ಆಗುತ್ತೆ ಇತ್ತು. ಸರಿ, ಮಾಡ್ತಾ ಚೆನ್ನಾಗಿ ಮಾಡಮ್ಮ ಅಂದರು. ಸರಿ, ಆವಾಗ 1 ಲಕ್ಷಕ್ಕೆ ಹೋದೆ. ಸರಿ, ಅಲ್ಲಿ ಅಳತೆ ಎಲ್ಲ ಹಾಕುವ ಇವರು ಬಳ್ಳಾರಿಯವರು ಪಾಪ ಬಂದು 5 ದಿವಸ ನಮ್ಮಲ್ಲಿದ್ದು ಅಳತೆಗಳನ್ನೆಲ್ಲ ಹಾಕ್ಕೊಟ್ಟು ಹೋಗಿದ್ದಾರೆ. ಅದಕ್ಕೊಂದು ಅಳತೆ ಬೇಕು, 51.52. ನಮ್ಮ ಮನೆ ಗುದ್ದಿ ಪೂಜೆ ಪತ್ರಿಜೀಸ್ ಅವ್ರ ಬರ್ತಡೇ ದಿನನೇ ಆಗಿದೆ ಸಂಜೆ. ಅದೊಂದು ನನಗೆ ವಿಶೇಷವಾದ ದಿನ. ಆಮೇಲೆ ಸರಿ, ಅವರು ಬಂದು ಅಳತೆ ಎಲ್ಲ ಹಾಕ್ಕೊಂಡ ಟೈಮಲ್ಲಿ ನನಗೆ ಮತ್ತೆ ಏನೋ ಒಂಥರ ಜ್ಞಾನೋದಯ ಆಯಿತು. ಮಾಡ್ತಾ ಚೆನ್ನಾಗಿ ಮಾಡೋಣ, ದೊಡ್ಡದಾಗ 15x15 ಮಾಡೋಣ, 10x10 ಹೋದವಳು 15x15 ಹೋದೆ. ಅಲ್ಲಿಂದ ಇದಾಯಿತು. ಅಲ್ಲಿಂದನೂ ನಾನು ಪಿರಮಿಡ್ ಸ್ಟಾರ್ಟ್ ಮಾಡುವಾಗಿದ್ದೇನೋ ಇಲ್ಲಿಯವರೆಗೂ ರಾಮನಗರ ಕೃಷ್ಣಪ್ಪ ಸರು ನನ್ನ ಬೆನ್ನ ಹಿಂದೆ ನಿಂತಿದ್ದಾರೆ.
ಅದರ ಜೊತೆಗೆ ದೇವರಾಜ, ನಂದೇನೂ ಇಲ್ಲ ನಿಜ ಅಂದ್ರೆ, ದೇವರಾಜು ಅವರ ಶ್ರಮ ತನುಮನದನ ಅರ್ಪಿಸಿದ್ದಾರೆ ಅವರು, ಕೃಷ್ಣಪ್ಪ ಸರ್ ಎಂದು ದೇವರಾಜ ಅವರು ಆಯ್ತಾ. ಈ ಪಿರಮಿಡ್ಗೆ ಈ ರೀತಿಯಾಗಿ ನನ್ನ ಪಿರಮಿಡ್ ಇದಾಗಿದೆ, ಇವತ್ತಿನ ದಿನ ಉದ್ಘಾಟನೆ ಆಗಿದೆ ಆಯ್ತಾ. ಇವತ್ತಿನ ದಿನ ನಾನು ನಿಮ್ಮೆಲ್ಲರ ಜೊತೆಗಿರುವುದು ನನ್ನ ನಿಜವಾದ ದೊಡ್ಡ ಸೌಭಾಗ್ಯದ ದಿನ. ಈ ದಿನ ಈ ಪಿರಮಿಡ್ಗಾಗಿ ಒಂದು 50 ಜನ ನನಗೆ ಧನ ಸಹಾಯ ಮಾಡಿದ್ದಾರೆ. ನನ್ನ ರಿಲೇಷನ್ಸು, ಬಂಧು ಬಳಗ, ಅಕ್ಕ ತಂಗಿ, ಅಣ್ಣ ತಮ್ಮ, ಫ್ರೆಂಡ್ಸು ಎಲ್ಲರೂ ಅವರು ಈ ತನುಮನ ಧನವನ್ನು ಅರ್ಪಿಸಿದ್ದಾರೆ. ಈ ಪಿರಮಿಡ್ಗಾಗಿ ತನುಮನ ಧನ ಅರ್ಪಿಸಿದವರೆಲ್ಲರಿಗೂ ನನ್ನ ಅನಂತ ಕೋಟಿ ನಮನಗಳು. ಇನ್ನೊಂದು ವಿಷಯ ಅಂದ್ರೆ, ನನಗೆ ಯಾವಾಗಲೂ ಏನೋ ಒಂದು ಪೇಂಟ್ ಮಾಡಬೇಕು, ಮನೆಗೇನೋ ತರಬೇಕು, ಏನ್ ಮಾಡ್ಬೇಕಂದ್ರೂ ಅಯ್ಯೋ ನನಗೆ ವಯಸ್ಸಾಯ್ತು, ಏನು ಬೇಡ ಅನ್ನಿಸ್ತಾ ಇತ್ತು. ಆದ್ರೆ ಈ ಪಿರಮಿಡ್ ಮಾಡುವಾಗ ಇನ್ನೂ ಒಂದ್ ಸ್ವಲ್ಪ ಕೆಲಸ ಇದೆ, ಇನ್ನು 1 ಲಕ್ಷದ ಕೆಲಸ ಇದೆ, ಅದನ್ನ ಮಾಡ್ತೀನಿ ನಾನು. ನನಗೆ ವಯಸ್ಸಡ್ಡ ಬರಲಿಲ್ಲ ಈಗ ಈ ಪಿರಮಿಡ್ ಮಾಡುವಾಗ. ಇನ್ನೂ ಮಾಡೋಣ ಜನರಿಗೆ ಅದು ಒಳಗೆ ಹೋದ ತಕ್ಷಣ ಚೆನ್ನಾಗಾಗ್ಬೇಕು ಹೇಳಿದ್ರೆ ಒಂದು ಗುರಿ ನನಗೆ. ತಿರುಗಳು ಇದೆ, ಅದು ಇನ್ನೊಂದು 2 ಕೆಲಸ ಇದೆ, ಅದೇನೊಂದು ವರ್ಷದೊಳಗೆ ಮುಗಿಸೋಣ ಅಂತ ಅಂದಾಜಿಟ್ಟಿದ್ದೀನಿ. ಕೃಷ್ಣ ಚೇಂಬರು ಮೇಲೆ ರಾಮನಗರದಲ್ಲಿ ಬಸ್ಸಿದ್ದಾರೆ, ಅದಕ್ಕೆ ಇದು ಏನ್ ಸರ್ ಅದು ಸೀಟು ಹಂಚಿನ ತರಾನೇ ಕಾಣುತ್ತೆ, ಅದನ್ನೊಂದು ನಾನು ಮಾಡಬೇಕು. ಇಷ್ಟೆಲ್ಲ ಆಯ್ತು, ಈ ಗುರಿಯನ್ನು ನಾನು ಮುಟ್ಬೇಕು ಅಂದ್ಕೊಂಡಿದ್ದೀನಿ. ಮತ್ತೆ ಪತ್ರಿಜಿಯವರು ಈ ಒಂದು ಕೆಲಸಕ್ಕಾಗಿ ನನ್ನನ್ನ ಆಯ್ಕೆ ಮಾಡ್ಕೊಂಡಿರೋದು ನನಗೆ ತುಂಬಾ ಸಂತೋಷ. ಆಮೇಲೆ ನಾನು ಈ ಪ್ರಾಬ್ಲಮ್ ಇಂದ ಹೊರಗೆ ಬಂದಿರೋದು ಆ ಆಧ್ಯಾತ್ಮಿಕಕ್ಕೆ ಬರೋದಕ್ಕಾಗಿಂದ ನಾನು ತಿಳ್ಕೊಂಡಿದ್ದೀನಿ. ಕಾಯಿಲೆ ಕೊಟ್ಟು 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 ನನಗೆ ನಾನು ವರ್ಷದಿಂದ ಆಧ್ಯಾತ್ಮಿಕಕ್ಕೆ ಬಂದೆ. ಈಗ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲವೂ ಸಿಕ್ಕಿದೆ, ಆನಂದ, ಎಲ್ಲದನ್ನ ಆನಂದ ಸಿಕ್ಕಿದೆ ನನಗೆ. ಈ ಧ್ಯಾನದಲ್ಲಿ ಅತ್ಯುನ್ನತ ಆನಂದ ಇದೆ. ಇಡೀ ವಿಶ್ವವನ್ನೇ ಈ ಧ್ಯಾನದಿಂದ ನಾವು ಗೆಲ್ಬಹುದು, ಇಡೀ ವಿಶ್ವವನ್ನೇ ಗೆಲ್ಬಹುದು ಅಂತ. ಎಲ್ಲರೂ ಧ್ಯಾನ ಮಾಡಿ, ಈ ಪಿರಮಿಡ್ ಅನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಈ ಪಿರಮಿಡ್ಗಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿಗೆ ಎಲ್ಲರೂ ಧ್ಯಾನ ಇನ್ನೊಮ್ಮೆ ಈ ಪಿರಮಿಡ್ ಅನ್ನು ಉಪಯೋಗಿಸ್ಕೊಳ್ಳಿ ಹೇಳ್ತಾ ನಾನು ನನ್ನ ಈ ಮಾತಿಗೆ ವಿರಾಮವನ್ನು ಅರ್ಪಿಸುತ್ತೇನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.